ಕಲ್ಪತರು ನಾಡು ತುಮಕೂರಿನಲ್ಲಿ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ. ಈ ಬಿಸಿಲ ಬೇಗೆಗೆ ಬಸವಳಿದಿದ್ದಂತಹ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಅಕಾಲಿಕ ಮಳೆಯಿಂದ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ರು. ಸದ್ಯ ನಿನ್ನೆ ತುಮಕೂರು ನಗರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಇನ್ನು ಮಳೆಯ ಆಗಮನದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬಿಸಿಲ ಝಳಕ್ಕೆ ಬಸವಳಿದಿದ್ದ ಜನರಿಗೆ ಮುದ ನೀಡಿದ ಮಳೆರಾಯ. ಇನ್ನು ಮತ್ತೊಂದು ಕಡೆ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ತುಮಕೂರಿನ ಔಟರ್ ರಿಂಗ್ ರೋಡ್ ಬ್ರಿಡ್ಜ್ ಕೆಳಗಡೆ ಸಂಚಾರ ಮಾಡೋದಕ್ಕೆ ಸಾರ್ವಜನಿಕರು ಹೈರಾಣಾದ್ರು. ನಿನ್ನೆ ರಾತ್ರಿ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬ್ರಿಡ್ಜ್ ಕೆಳಗಡೆ ಸಂಚರಿಸೋದಕ್ಕೆ ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ. ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಸಮಸ್ಯೆ ನೋಡಿ. ವರ್ಷದ ಮೊದಲ ಮಳೆ, ಬಹಳ ತಿಂಗಳಿನ ನಂತರ ಬಂದಿರುವಂತಹ ಮಳೆ, ಮೊದಲ ಮಳೆಗೇನೆ ಈ ರೀತಿ ಬ್ರಿಡ್ಜ್ ಕೆಳಗಡೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇನ್ನೆಷ್ಟು ಮಟ್ಟಿಗೆ ಅಲ್ಲಿ ನೀರು ಸರಾಗವಾಗಿ ಹರಿದುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇದೆ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ. ಈ ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಕೈಕಟ್ಟಿ ಕುಳಿತುಕೊಂಡಿದೆ ಅಂತ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ. ಬ್ರಿಡ್ಜ್ ಕೆಳಗಡೆ ಸಂಚರಿಸುವಂತಹ ಸಂದರ್ಭದಲ್ಲಿ ವಾಹನಗಳು ಕೆಟ್ಟು ನಿಂತು ವಾಹನ ಸವಾರರು ರಾತ್ರಿ ಪರದಾಡಿದ್ದಾರೆ. ಇನ್ನು ಪಾಲಿಕೆ ಹಾಗೂ ರೈಲ್ವೆ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ರು. ಕೆಟ್ಟು ನಿಂತ ವಾಹನಗಳ ಮಾಲೀಕರು ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕಿದ್ರು. ಇಲ್ಲಿನ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಬರೇ ಇದೇ ನಾಟಕ ಆಗೋಯ್ತು. ರೈಲ್ವೆನವ್ರದ್ದು ಮುನ್ಸಿಪಲ್ನವ್ರದ್ದೆಲ್ಲ ನೋಡಿ, ಅಲ್ಲಿ ನೀರು ನಿಂತ್ಕೊಂಡು ಎಷ್ಟು ತೊಂದರೆ ಆಗ್ತದೆ ನೋಡಿ ಜನಗಳಿಗೆ. ಗಾಡಿಗಳು ನೋಡಿ ಅಲ್ಲಿ ಸಿಗಾಕೊಂಡು ಹೆಂಗಸರು ಓಡಾಡೋಕ್ಕಾಗ್ತಾ ಇಲ್ಲ, ಗಂಡಸರು ಯಾರು ಓಡಾಡೋಕ್ಕಾಗ್ತಾ ಇಲ್ಲ. ಟೂ ವೀಲರ್ ಜಾಮು, ಲಾರಿ ಜಾಮು, ಕಾರ್ ಜಾಮು, ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಗೊತ್ತಿಲ್ಲ. ಯಾವಾಗಿಂದ ಈ ಸಮಸ್ಯೆ ಆಗ್ತೈತೆ ಸರ್? ಅಯ್ಯೋ, ಮಳೆ ಬಂದರೆ ಇದೇ ಗೋಳು, ಮಳೆ ಬಂದರೆ ಇದೇ ಗೋಳು, ಇನ್ನೇನಾಗುತ್ತೆ? ಇದೇ ಪ್ರಾಬ್ಲಮ್ ಆಗಿರೋದು. ಎಲ್ಲಿವರೆಗೂ ನಿಂತಿದೆ ನೀರು? ಏನಾಗೈತೆ? ನೀರು ಫುಲ್ ಜಾಮ್ ಆಗೈತಲ್ಲ ಸರ್. ನೋಡಿ ನೀವೇನೇ ಕ್ಯಾಮ್ರಾ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಲೀಜೈತೆ ಇಲ್ಲಿ ಅಂತ. ಚರಂಡಿ ನೀರು ಎಲ್ಲ ಸಿಗಾಕೊಂಡು ಕಾರ್ನಲ್ಲೆಲ್ಲ ಓಡಾಡಕ್ಕೆ ತೊಂದರೆ ಆಗ್ಬಿಟ್ಟೆ. ಗಾಡಿಗಳೆಲ್ಲ ಮಧ್ಯಕ್ಕೆ ಏನಾಗ್ತಾ ಇದೆ? ತೊಂದರೆ ಫುಲ್ ಆಗೈತೆ ನೀರು ಬಂದು. ಅಧಿಕಾರಿಗಳು ಯಾರೋ ನೋಡ್ತಾ ಇಲ್ಲ, ಯಾರು ಬರಲಿಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಬರೇ ಇದೇ ನಾಟಕ ಆಗೋಯ್ತು. ರೈಲ್ವೆನವ್ರದ್ದು ಮುನ್ಸಿಪಲ್ನವ್ರದ್ದೆಲ್ಲ ನೋಡಿ, ಅಲ್ಲಿ ನೀರು ನಿಂತ್ಕೊಂಡು ಎಷ್ಟು ತೊಂದರೆ ಆಗ್ತದೆ ನೋಡಿ ಜನಗಳಿಗೆ. ಗಾಡಿಗಳು ನೋಡಿ ಅಲ್ಲಿ ಸಿಗಾಕೊಂಡು ಹೆಂಗಸರು ಓಡಾಡೋಕ್ಕಾಗ್ತಾ ಇಲ್ಲ, ಗಂಡಸರು ಯಾರು ಓಡಾಡೋಕ್ಕಾಗ್ತಾ ಇಲ್ಲ. ಟೂ ವೀಲರ್ ಜಾಮು, ಲಾರಿ ಜಾಮು, ಕಾರ್ ಜಾಮು,